ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಇವತ್ತು ನಡೆಯೋದಕ್ಕಿದೆ. ಯಡಿಯೂರಪ್ಪರ 50 ವರ್ಷಗಳ ಸಾರ್ಥಕ ರಾಜಕೀಯ ಪಯಣವನ್ನ ನೆನೆಯುವ ಉದ್ದೇಶದಿಂದ, ಅವರಿಗೆ ಅಭಿನಂದಿಸುವ, ಸನ್ಮಾನಿಸುವ ಉದ್ದೇಶದಿಂದ ಈ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜಕೀಯ ಪಯಣದ ಬಗ್ಗೆ ಇಲ್ಲಿ ಮೆಲುಕು ಹಾಕಲಾಗುತ್ತೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಚಿತ್ರದುರ್ಗ ನಗರ. ಇವತ್ತು ಬೆಳಗ್ಗೆ 11 ಗಂಟೆಗೆ ಅಭಿಮಾನೋತ್ಸವದ ಕಾರ್ಯಕ್ರಮಗಳು ಆರಂಭ ಆಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ಗಣ್ಯರು ಆಗಮಿಸುತ್ತಾರೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಪೀಠದ ಪಕ್ಕದಲ್ಲೇ ವೇದಿಕೆ ಸಿದ್ಧಗೊಂಡಿರುವಂಥದ್ದು. ಬಿಎಸ್ ಯಡಿಯೂರಪ್ಪನವರಿಗೆ ಸನ್ಮಾನಿಸೋದಕ್ಕೆ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3:45ಕ್ಕೆ ಚಿತ್ರದುರ್ಗಕ್ಕೆ ಅಮಿತ್ ಶಾ ಬರ್ತಾರೆ. ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಈಗಾಗಲೇ ರಾಜ್ಯ ಬಿಜೆಪಿ ಘಟಕ ಭರದಿಂದ ಮಾಡಿಕೊಂಡಿರುವಂಥದ್ದು. ನಿನ್ನೆಯೇ ನಗರಕ್ಕೆ ಆಗಮಿಸಿದಂತಹ ಬಿಎಸ್ ಯಡಿಯೂರಪ್ಪನವರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನು ಕೂಡ ಕೋರಲಾಗಿದೆ. ಪೂರ್ಣ ಕುಂಭದೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರಿ ಕರೆದುಕೊಂಡು ಹೋಗಲಾಗಿರುವಂಥದ್ದು. ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ಸಕಲ ಸಿದ್ಧತೆಗಳು ನಡೆದಿದ್ದಾವೆ. ಎಲ್ಲ ಸಿದ್ಧತೆಗಳನ್ನು ನಾಯಕರುಗಳು ಗಮನಿಸ್ತಾ ಇದ್ದಾರೆ ಕೂಡ. ಬೆಳಗ್ಗೆ 11 ಗಂಟೆಯಿಂದ ಹಲವು ಕಾರ್ಯಕ್ರಮಗಳು ನಡೆಯೋದಕ್ಕಿದ್ದಾವೆ. ಮಧ್ಯಾಹ್ನದ ನಂತರ ಬಿಎಸ್ ಯಡಿಯೂರಪ್ಪನವರಿಗೆ ಕೇಂದ್ರ ಗೃಹ ಸಚಿವ ಅವರು ಅಮಿತ್ ಶಾ ಅವರು ಸನ್ಮಾನಿಸ್ತಾರೆ. ಯಡಿಯೂರಪ್ಪರ 50 ವರ್ಷಗಳ ಸಾರ್ಥಕ ರಾಜಕೀಯ ಪಯಣದ ಬಗ್ಗೆ ಇಲ್ಲಿ ಮೆಲುಕು ಹಾಕಲಾಗುತ್ತೆ. ಕಾರ್ಯಕ್ರಮಕ್ಕೆ ಈಗಾಗಲೇ ರಾಜ್ಯ ಬಿಜೆಪಿ ಘಟಕ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಕಾರ್ಯಕ್ರಮಕ್ಕಾಗಿಯೇ ಸ್ವಾಗತ ಸಮಿತಿಯನ್ನು ಕೂಡ ರಾಜ್ಯ ಬಿಜೆಪಿ ರಚಿಸಿರುವಂಥದ್ದು. ಡಾಕ್ಟರ್ ಪ್ರಭಾಕರ್ ಕೋರೆ ನೇತೃತ್ವದಲ್ಲಿ ಈ ಸಮಿತಿ ರಚನೆಯಾಗಿದೆ. ಚಿತ್ರದುರ್ಗದ ನಗರ ಏನಿದೆ, ಇಡೀ ನಗರ ನವ ವಧುವಿನಂತೆ ಶೃಂಗಾರಗೊಂಡಿದೆ. ಕಾರ್ಯಕರ್ತರು ಬಿಎಸ್ವೈ ಅವರಿಗೆ ಬೃಹತ್ ವೇದಿಕೆಯ ಮೇಲೆ ಸನ್ಮಾನ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕಾರ್ಯಕರ್ತರು, ನಾಯಕರು ಬಿಸಿಲಿನ ಝಳ ತಡೆಯೋದಕ್ಕೆ, ಅಂದರೆ ಯಾರ್ಯಾರೆಲ್ಲ ಬರ್ತಾರೆ, ಕೇವಲ ಗಣ್ಯರಷ್ಟೇ ಅಲ್ಲ, ಅಲ್ಲಿಗೆ ಆಗಮಿಸಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಹೀಗಾಗಿ ಬಿಸಿಲಿನ ಝಳ ತಡೆಯೋದಕ್ಕೆ ಹೈದರಾಬಾದ್ ಮಿಸ್ಟ್ ಫ್ಯಾನ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಮಧುವಣಗಿತ್ತಿಯಂತೆ ಚಿತ್ರದುರ್ಗ ನಗರ ಸಿಂಗಾರಗೊಂಡಿರುವಂಥದ್ದು. ಚಿತ್ರದುರ್ಗ ನಗರದಲ್ಲಿ ಬಿಎಸ್ವೈ ಅವರ ಬ್ಯಾನರ್ಸ್, ಬಂಟಿಂಗ್ಸ್ ನಗರದಾದ್ಯಂತ ರಾರಾಜಿಸ್ತಾ ಇವೆ. ಫೋಟೋಗಳು, ಬಿಳಿ, ಕೇಸರಿ ಬಾವುಟಗಳು ಆಕರ್ಷಣೆಯನ್ನು ಹೆಚ್ಚು ಮಾಡಿವೆ. 50 ಎಕರೆಯ ಬೃಹತ್ ಮೈದಾನದಲ್ಲಿ ಈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಸುಮಾರು 200 ಅಡಿ ಉದ್ದ, 40 ಅಡಿ ಅಗಲದ ಬೃಹತ್ ವೇದಿಕೆಯನ್ನು ಇಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಕಲ್ಲಿನ ಕೋಟೆಯ ಮಾದರಿಯ ಜರ್ಮನ್ ಪೆಂಡಾಲನ್ನು ಹಾಕಲಾಗಿರುವಂಥದ್ದು. ಅಭಿಮಾನಿಗಳಿಗೆ ಸೆಕೆ ಆಗದಿರಲಿ ಅಂಥೇಳಿ ಏರ್ ಕೂಲರ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ. ಮಿಸ್ಟ್ ಫ್ಯಾನ್ಗಳ ಜೊತೆಯಲ್ಲಿ ಅಭಿಮಾನಿಗಳಿಗೆ ಕುಡಿಯುವ ನೀರು, ಮಜ್ಜಿಗೆ, ಬಾಳೆಹಣ್ಣು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಟ್ರಾಫಿಕ್ ಕಿರಿಕಿರಿ ಆಗದಂತೆ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಒಟ್ಟು 6 ಕಡೆಗಳಲ್ಲಿ ಪಾರ್ಕಿಂಗ್ ಸ್ಥಳವನ್ನು ಸಜ್ಜು ಮಾಡಲಾಗಿದೆ. ಆಯೋಜಕರು ಶಿವಮೊಗ್ಗದಿಂದ ಬರುವ ವಾಹನಗಳಿಗೆ ಮುರುಘಾ ಮಠದ ಹಿಂದೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ವಾಹನಗಳಿಗೆ SGM ಹೆಲಿಪ್ಯಾಡ್ ಬಳಿ ವೇರ್ ಹೌಸ್ನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಾವಣಗೆರೆಯಿಂದ ಬರುವಂತಹ ವಾಹನಗಳಿಗೆ ಮಾಚಿದೇವ ಮಠದ ಬಳಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. DRDO ವಿಮಾನದ ಮೂಲಕ ಮಧ್ಯಾಹ್ನ 3:15ಕ್ಕೆ ಅಮಿತ್ ಶಾ ಆಗಮಿಸ್ತಾರೆ. ಅಭಿಮಾನಿಗಳ ಆಗಮನ ಈಗಾಗಲೇ ಆಗ್ತಾ ಇದೆ. 3 ಕಡೆಗಳಲ್ಲಿ ಬೃಹತ್ ಪೆಂಡಾಲನ್ನು ಕೂಡ ಸಜ್ಜು ಮಾಡಲಾಗಿರುವಂಥದ್ದು. ಇನ್ನು ಹೆಲಿಕಾಪ್ಟರ್ ಮೂಲಕ 3:45ಕ್ಕೆ ಅಮಿತ್ ಶಾ ಅವರು ವೇದಿಕೆಯ ಹತ್ತಿರಕ್ಕೆ ಬರ್ತಾರೆ. ಅಲ್ಲಿಂದ ಕಾರ್ನಲ್ಲಿ ಬಂದು ವೇದಿಕೆಗೆ ತೆರಳುತ್ತಾರೆ ಅಮಿತ್ ಶಾ ಅವರು. BSY ಅಂಬಾಸಿಡರ್ ಕಾರನ್ನು ಪ್ರದರ್ಶನಕ್ಕೆ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಮೂಲೆ ಮೂಲೆಯಿಂದ 10 ಲಕ್ಷ ಜನ ಸೇರುವ ನಿರೀಕ್ಷೆ ಇರುವಂಥದ್ದು. BY ವಿಜೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾರಜೋಳ, ಶ್ರೀರಾಮುಲು ಸೇರಿದಂತೆ 100 ಮಂದಿ ಮುಖಂಡರು, ನಾಯಕರು ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ರಾಜ್ಯದ ನಾನಾ ಮಠಗಳಿಂದ ಸ್ವಾಮೀಜಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.